ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಪಂಚ ಗ್ಯಾರಂಟಿ ಸ್ಕೀಮ್ಗಳನ್ನ ಪ್ರಾಯೋಗಿಕವಾಗಿ ಜಾರಿಗೆ ತರುವಲ್ಲಿ ಯಶಸ್ವಿಯೂ ಆಗಿದೆ. ಆಗಾಗ ಎಡವು ಕಂಡು ಬೀಳ್ತಾನೂ ಇದೆ. ಅಯ್ಯೋ ಮುಠಾಳ್ರ, ಕೊಡೋದಕ್ಕೆ ಯೋಗ್ಯತೆ ಇಲ್ಲ, ಮತ್ತ್ಯಾಕೆ ಗ್ಯಾರಂಟಿ ಸ್ಕೀಮ್ಗಳನ್ನ ರಾಜ್ಯಕ್ಕೆ ತಂದ್ರಿ ಅಂತ ಹೇಳಿ ಒಂದು ಕಡೆ ವಿಪಕ್ಷದವರು. ಈ ಎಲ್ಲದರ ನಟ್ಟ ನಡುವೆ ರಾಜ್ಯದ ಸಾಕಷ್ಟು ಜಿಲ್ಲೆಗಳ ಮಹಿಳಾ ಮಣಿಗಳು ಸರ್ಕಾರ ಕೊಡ್ತಿರ್ತಕ್ಕಂತಹ ಗ್ಯಾರಂಟಿ ಸ್ಕೀಮ್ಗಳಿಗೆ ಫಿದಾ ಆಗಿದ್ದಾರೆ, ಅರ್ಥಾತ್ ತೃಪ್ತಿಪಟ್ಟಿದ್ದಾರೆ. ಹಾಗಾದ್ರೆ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಅತಿ ದೊಡ್ಡ ಸಮೀಕ್ಷೆ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗಾಗಲೇ 2 ವರ್ಷ ತುಂಬ ಹೋಯಿತು. ಈಗ ಎಲೆಕ್ಷನ್ ನಡೆಯೋದೇ ಆದ್ರೆ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್? 2 ವರ್ಷ ಪೂರೈಸಿದ ಕಾಂಗ್ರೆಸ್ ಬಗ್ಗೆ ಜನಾಭಿಪ್ರಾಯ ಏನು? ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಜನರ ಅಭಿಪ್ರಾಯ ಏನು? ಜನ ಏನು ಹೇಳ್ತಿದ್ದಾರೆ? ಈಗ ಚುನಾವಣೆ ನಡೆದ್ರೆ ಯಾವ ಪಕ್ಷಕ್ಕೆ ಮೆಜಾರಿಟಿ ಸಿಗುತ್ತೆ? ಯಾರು ಹೇಳಲಾಗದ, ಎಲ್ಲೂ ನಿಮಗೆ ಸಿಗದ, ಯಾರೂ ನಿಮಗೆ ಹೇಳಿಕೊಡಲು ಸಾಧ್ಯವೇ ಇಲ್ಲದ ಒಂದು ಸಮೀಕ್ಷೆಯನ್ನ ನಿಮ್ಮ ಫ್ರೀಡಂ ಟಿವಿ ಈ ಘಳಿಗೆ ಬ್ರೇಕ್ ಮಾಡ್ತಾ ಇದೆ. ಇದು ಈ ಕ್ಷಣದ ಅತಿ ದೊಡ್ಡ ರಾಜಕೀಯ ಸುದ್ದಿ. ಕರ್ನಾಟಕ ರಾಜಕಾರಣದ ದೊಡ್ಡ ಸಮೀಕ್ಷೆ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ. ಮೆಗಾ ಸಮೀಕ್ಷೆ. ಈ ಸಮೀಕ್ಷೆ ಭಾಗಶಃ ಸತ್ಯಕ್ಕೆ ಹತ್ತಿರವಾದ ಸಮೀಕ್ಷೆನಾ? ಹೌದು. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ಭರ್ತಿಯಾಗಿದೆ. ಈಗ ಒಂದು ವೇಳೆ ಎಲೆಕ್ಷನ್ ನಡೆದ್ರೆ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್? ನಾವು ZP BBMP ಈ ಎಲೆಕ್ಷನ್ ಬಗ್ಗೆ ಮಾತನಾಡ್ತಾ ಇಲ್ಲ. ವಿಧಾನಸಭಾ ಚುನಾವಣೆ, ಅಸೆಂಬ್ಲಿ ಎಲೆಕ್ಷನ್ ನಡೆದ್ರೆ ಏನು ಕಥೆ? ಈಗ ಜನರ ಭಾವನೆಗಳೇನು? ಆಡಳಿತಾರೂಢ ಪಕ್ಷದ ಮೇಲೆ ಜನರು ಇಟ್ಟುಕೊಂಡಿರ್ತಕ್ಕಂತಹ ಅಭಿಪ್ರಾಯ ಏನು? ಸಿದ್ದರಾಮಯ್ಯರ ಹೆಸರು ಕೇಳಿದಾಗ ಜನರ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವ ಭಾವನೆ ಏನು? ಕಾಂಗ್ರೆಸ್ ಅನ್ನುವಾಗ ಜನರ ಕಿವಿಗಳಿಗೆ ಸಿಗುವಂತಹ ಸಾಧಕ ಬಾಧಕಗಳೇನು? ಮತದಾರ ಮಹಾಪ್ರಭುಗಳ ನಿರ್ಧಾರದ ಅತ್ಯಂತ ಕಟ್ಟಕಡೆಯ ತೀರ್ಮಾನ ಏನು? ಫ್ರೀಡಂ ಟಿವಿ ಬಟಾಬಯಲು ಮಾಡ್ತಾ ಇದೆ ಈ ಘಳಿಗೆ ಮೆಗಾ ಸಮೀಕ್ಷೆಯನ್ನ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಕರ್ನಾಟಕದಲ್ಲಿ, ಅಥವಾ ಮುಗ್ಗರಿಸಿ ಬೀಳುತ್ತಾ? ಅಧಿಕಾರ ಕಳೆದುಕೊಂಡ ಕಮಲ ಮತ್ತೆ ಕರ್ನಾಟಕದಲ್ಲಿ ಅರಳುತ್ತಾ? 2 ವರ್ಷ ಭರ್ತಿಯಾಗಿದೆ ಕಾಂಗ್ರೆಸ್ನ ಆಡಳಿತ. ಈ 2 ವರ್ಷದಲ್ಲಿ ಸಾಕಷ್ಟು ಪ್ರಮಾದಗಳು ಸಂಭವಿಸಿದೆ. ಸಾಕಷ್ಟು ರಾಜಕೀಯ ಹೈಡ್ರಾಮಗಳಿಗೂ ಕರ್ನಾಟಕ ಸಾಕ್ಷಿಯಾಗಿದೆ. ಸಾಕಷ್ಟು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯೇ ಪ್ರಶ್ನೆಗೆ ಒಳಪಟ್ಟಿದೆ. ಜನಪ್ರತಿನಿಧಿಗಳು ಜೈಲಿಗೆ ಹೋದ್ರು, ಜನಪ್ರತಿನಿಧಿಗಳ ಸಿಡಿ ರಿಲೀಸ್ ಆಯಿತು. ಸಿದ್ದರಾಮಯ್ಯ ಸಚಿವ ಸಂಪುಟದ ಕೆಲ ಪ್ರಮುಖ ಸಚಿವರುಗಳ ವಿರುದ್ಧವೇ ವಿವಾದಗಳು ಶುರುವಾಯಿತು. ಅವರ ಖಾಸಗಿ ವಿಡಿಯೋಗಳು ವೈರಲ್ ಆಗುತ್ತೆ ಎನ್ನುವಂತಹ ಚರ್ಚೆಗಳಾಯಿತು. ಈ ಎಲ್ಲದರ ನಡುವೆಯೂ ಕೂಡ ಮತದಾರ ಮಹಾಪ್ರಭು ತಟಸ್ಥನಾಗ್ತಾನ ಅಥವಾ ಜಂಗಮ ಸ್ಥಿತಿಗೆ ಬಂದು ತಲುಪ್ತಾನ? ಆತನ ಮನಸ್ಸನ್ನ ಕಾಂಗ್ರೆಸ್ ಪಕ್ಷ ಲಂಗರ್ ಹಾಕೋದ್ರಲ್ಲಿ ಯಶಸ್ಸು ಕಂಡಿದೆಯಾ? ಎಲ್ಲದರ ಬಗ್ಗೆಯೂ ಮಾತನಾಡೋಣ. ಇಂತಹದ್ದೇ ಪಕ್ಷ ಬರಬೇಕು ಅನ್ನೋ ಇರಾದೆ ನಮಗಿಲ್ಲ. ಯಾವ ಪಕ್ಷ ಬರಬಹುದು ಅನ್ನೋ ಊಹೆ ನಮಗಿದೆ. ಅರ್ಥ ಆಗ್ತಿದೆಯಲ್ಲ? ಇಂತಹದ್ದೇ ಪಕ್ಷ ಬರಬೇಕು ಅನ್ನೋ ಇರಾದೆ ನಮಗಿಲ್ಲ. ಈ ತರಹದ್ದೊಂದು ಪಕ್ಷ ಬರಬಹುದು ಅನ್ನೋ ಕಲ್ಪನೆ ನಮಗಿದೆ. 2 ವರ್ಷ ಪೂರೈಸಿದ ಕಾಂಗ್ರೆಸ್ ಬಗ್ಗೆ ಜನಾಭಿಪ್ರಾಯಗಳು ಏನೇನು ವ್ಯಕ್ತವಾಗ್ತಾ ಇದೆ? ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಜನರ ಅಭಿಪ್ರಾಯ ಏನು? ಕರ್ನಾಟಕದಲ್ಲಿ ಉಳಿದುಕೊಳ್ಳದೆ ದೇಶದ ರಾಜಧಾನಿಗೆ ಜಂಪ್ ಆದ ಕುಮಾರಸ್ವಾಮಿಯವರ ವರ್ಚಸ್ಸಿನ ಕತೆ ಏನು? ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರನೇ ರಚನೆಯಾಗುತ್ತಾ? 20 ತಿಂಗಳು ಒಂದು ಬಾರಿ, 14 ತಿಂಗಳು ಒಂದು ಬಾರಿ ಅಧಿಕಾರ ನಡೆಸಿದ ಕುಮಾರಸ್ವಾಮಿ 6 ತಿಂಗಳೇನಾದರೂ ಕರ್ನಾಟಕದ ವಿಧಾನಸೌಧದಲ್ಲಿ ಕೂತುಕೊಳ್ಳುವ ಅವಕಾಶಗಳು ಬಂದು ಬಿಡುತ್ತಾ? ಹಾಗಾದ್ರೆ ಜನ ಹೇಳ್ತಿರೋದೇನು? ಕಾಂಗ್ರೆಸ್ ಬಂಗಲೆಯ ಬಗ್ಗೆ ಜನರಿಗಿರ್ತಕ್ಕಂಥ ಅಭಿಪ್ರಾಯ ಏನು? ಇನ್ನು ಬಿಜೆಪಿಯ ಕೆಲ ರಾಜಕೀಯ ಹೈಡ್ರಾಮಗಳ ಬಗ್ಗೆ
ಅಥವಾ ಕೆಲ ರಾಜಕೀಯ ಸ್ಟ್ರಾಟಜಿಗಳ ಬಗ್ಗೆ ಜನರೇನಾದರೂ ಅತೃಪ್ತರಾಗಿದ್ದಾರಾ? ಅಯ್ಯೋ ಬೇಡವೇ ಬೇಡ, ಬಿಜೆಪಿ ಕಾಂಗ್ರೆಸ್ ಸಾಕು ಎನ್ನುವಂತಹ ಹಂತಕ್ಕೇನಾದರೂ ಕಾಂಗ್ರೆಸ್ಸಿನ ಅಥವಾ ರಾಜ್ಯದ ಮತದಾರ ಮಹಾಪ್ರಭುಗಳು ತಟಸ್ಥ ಮನಸ್ಸನ್ನು ಹೊಂದಿದಾರ? ಅಥವಾ ಕಾಂಗ್ರೆಸ್ಸಿನ ಬೀದಿ ಕಾಳಗ, ಕಾಂಗ್ರೆಸ್ಸಿನ ರಾಜಕೀಯ ಆಂತರಿಕವಾದ ಒಳಕಚ್ಚಾಟ, ಆಂತರಿಕ ಒಳಜಗಳ, ಸಿಎಂ ಕುರ್ಚಿಗಾಗಿ ಪ್ರಭಾವಿ ಸಚಿವರುಗಳ ಮೌಖಿಕ ಹೊಡೆದಾಟ, ಮಲ್ಲಯುದ್ಧಗಳು ಇವೆಲ್ಲವನ್ನೂ ಕೂಡ ಜನ ಗಮನಿಸಿರ್ತಾರೆ. ದೇಶದ ಅಥವಾ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ವರ್ಚಸ್ಸು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಎನ್ನುವಂಥ ಒಂದು ವಾದ, ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಕ್ಷರಶಃ ಸತ್ತು ಹೋಗಿದೆ ಎನ್ನುವಂತಹ ವಾದ. ಸಾಕಷ್ಟು ಘಟನೆಗಳು ನಡೆದು ಹೋಯಿತು. ಒಂದು ಸಮುದಾಯದ ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಕಾರ್ಯಾಚರಿಸ್ತಾ ಇದೆ. ಒಂದು ಸಮುದಾಯವನ್ನು ತುಷ್ಟೀಕರಣದ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮೊಳಕೆ ಹೊಡೆದಿದೆ ಎನ್ನುವಂತಹ ವಾದ. ಈ ಎಲ್ಲ ಜನಾಭಿಪ್ರಾಯಗಳೂ ಕೂಡ ಕಾಂಗ್ರೆಸ್ಸನ್ನ ನೀರಿನಲ್ಲಿ ತೇಲುವಂತೆ ಮಾಡುತ್ತಾ ಮತ್ತೆ ಹೊಸ ಪಕ್ಷವನ್ನ ರಾಜ್ಯಕ್ಕೆ ತರುವಲ್ಲಿ ಜನಾಭಿಪ್ರಾಯಗಳು ನಿರ್ಣಾಯಕ ಆಗ್ತಾವ. ಹಾಗಾದ್ರೆ 20 ತಿಂಗಳು ಒಂದು ಬಾರಿ, 14 ತಿಂಗಳು ಒಂದು ಬಾರಿ ಆಡಳಿತ ನಡೆಸಿದ ಕುಮಾರಸ್ವಾಮಿ ಮತ್ತೆ ದೆಹಲಿ ಬಿಟ್ಟು ರಾಜ್ಯಕ್ಕೆ ಬಂದು ಇಳಿತಾರ? ಈ ಎಲ್ಲವನ್ನು ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಆಡಳಿತ ವಿರೋಧಿ ಅಲೆ ಇದ್ರೆ ಮಾತ್ರ ಮತ್ತೊಂದು ಪಕ್ಷಕ್ಕೆ ಅವಕಾಶ ಎನ್ನುವಂಥ ಸ್ಟ್ರಾಟಜಿ, ಅದು ಹಳೆಯ ಪದ್ಧತಿ. ಆಡಳಿತ ವಿರೋಧಿ ಅಲೆಗಳು ಇರಲೇಬೇಕು ಅಂತೇನೂ ಇಲ್ಲ. ಕ್ಷಣದಲ್ಲಿ ಏನು ಸಂಭವಿಸ್ತಾ ಇದೆಯೋ, ಜೋ ದಿಕ್ತಾ ಹೈ ಓ ಬಿಕ್ತಾ ಹೈ, ಕಣ್ಣಿಗೆ ಯಾವುದು ಕಾಣುತ್ತೋ ಅದೇ ನಡೆಯೋದು. ಸೊ ರಾಜ್ಯದಲ್ಲಿ ಪ್ರಸಕ್ತವಾಗಿ ವಸ್ತುಸ್ಥಿತಿ ಹೆಂಗಿದೆ? ಕರಾವಳಿಯಲ್ಲಿ ಕೊಲೆಯಾದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸಲಾಗುತ್ತೆ. ಕರಾವಳಿಯಲ್ಲಿ ಮತ್ತೊಂದು ಸಮುದಾಯದ ಕೊಲೆಯಾದರೆ ಕಾಂಗ್ರೆಸ್ ಪಕ್ಷ ಹಿಂಸಾ ವಿನೋದ ಅನುಭವಿಸುತ್ತೆ. ಈ ತರಹದ ಚರ್ಚೆಗಳು ಕೂಡ ರಾಜ್ಯದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ, ಆ ಪ್ರಕರಣದ ಹೊಸ್ತಿಲಲ್ಲೇ ರಾಜ್ಯ ಸರ್ಕಾರ ಸಾಕಷ್ಟು ಸೀಟ್ಗಳನ್ನು ಗೆದ್ದಿದ್ದು. ಇದು ಹೆಂಗೆ? ಅದಾದ ನಂತರ ಮುನಿರತ್ನ, ಅದು ಕೂಡ ಬಿಜೆಪಿಯ MLAಯ ಜಾತಿ ನಿಂದನೆ ಪ್ರಕರಣ, ಕಾಂಟ್ರಾಕ್ಟರ್ಗಳಿಗೆ ಥ್ರೆಟ್ ಮಾಡಿದ ಪ್ರಕರಣ, ಅತ್ಯಾಚಾರ ಪ್ರಕರಣ, ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಆಡಳಿತದ ಮೂಗಿನ ನೇರಕ್ಕೆ ನಡೆದಿರ್ತಕ್ಕಂತಹ ಘಟನೆ. ಅದಾದ ನಂತರ CT ರವಿಯವರ ಅರೆಸ್ಟು, ಅದಾದ ನಂತರ ಈಗ ವಿಧಾನ ಪರಿಷತ್ ಸದಸ್ಯನ ಆತನನ್ನ ಸ್ವೀಕರಿಸಿಕೊಂಡ ರೀತಿ, ಕಲಬುರಗಿ ಒಂದು ರೀತಿಯ ಪಾಳೆಪಟ್ಟಾಗ್ತಾ ಇದೆ ಎನ್ನುವಂತಹ ವಾದ, ಕಾಂಗ್ರೆಸ್ನ ಸಾಕಷ್ಟು ಶಾಸಕರ ವಿರುದ್ಧ ಇರತಕ್ಕಂಥ ಅಭಿಪ್ರಾಯ, ಒಂದೊಂದಾಗಿ ಹೇಳೋದಕ್ಕೆ ಹೋದರೆ ಇಡೀ ದಿನ ಸಾಕಾಗೋದಿಲ್ಲ. ಗಣಿ ಕದ್ದ ಎನ್ನುವಂಥ ಆರೋಪ ಹೊತ್ತುಕೊಂಡಿದ್ದಂತಹ ಸತೀಶ್ ಸೈಲ್ ಅವರು ಕೂಡ ಕಾಂಗ್ರೆಸ್ನ MLA ಆಗಿದ್ದವರು. ಅದಾದ ನಂತರ ದದ್ದಲ್ ವಿರುದ್ಧ ಕೇಳಿ ಬಂದಂತಹ ಆರೋಪ ಅದೇನಾಗಿತ್ತು? ಕಾಂಗ್ರೆಸ್ನ ವೈಯಕ್ತಿಕ ವರ್ಚಸ್ಸನ್ನು ಕುಗ್ಗಿಸಿತ್ತು. ಅದಾದ ನಂತರ ಬಿ ನಾಗೇಂದ್ರ ವಾಲ್ಮೀಕಿ ಹಗರಣ, ಆ ಹಗರಣದಲ್ಲಿ ಒಂದು ಸಮುದಾಯಕ್ಕೆ ಸೇರಬೇಕಾಗಿದ್ದಂತಹ ದೈತ್ಯ ಮಟ್ಟದ ಹಣ ಸ್ವಂತ ಸ್ವಾರ್ಥಕ್ಕಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.